ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ನೀಟ್ ಎಕ್ಸಾಮ್ ನ ಇನ್ನೊಂದು ಸಲ ಬರೆದ್ರೆ ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ, ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಕೌನ್ಸಿಲಿಂಗ್ ನ ಯಾವಾಗ ಅಟೆಂಡ್ ಮಾಡೋದು ಅಂತ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರಾ. ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ NTA ಕಡೆಯಿಂದ ಏನೇನು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ನೀಟ್ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ನೀವು ಯಾರ್ಯಾರು ಒಂದು 300 ಬಿಲೋನ ಸ್ಕೋರ್ ಮಾಡಿದಿರಾ ನಿಮ್ಗೆ ಆಗ್ಲೇ ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ MBBS ಸೀಟ್ ಸಿಗಲ್ಲ ಅಂತ. ನೀವೇನಾದ್ರೂ ಒಂದು ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ನ ನೋಡ್ತಾ ಇರ ಅಂದ್ರೆ ನೀಟ್ ಇನ್ಸ್ಪೈರ್ ಅಕಾಡೆಮಿ ಇದೆ. ಇಲ್ಲಿ ನಿಮ್ಗೆ ಹೈ ಕ್ವಾಲಿಟಿ ಟೀಚಿಂಗ್ ಇರುತ್ತೆ, ಮತ್ತೆ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ನ ಕೊಡ್ತಾರೆ. ಮುಂದೆ ಬ್ಯಾಚ್ ಇರುತ್ತೆ, ಮತ್ತೆ IAS ಸಕ್ಸಸ್ ರೇಷಿಯೋ ಇದೆ ಈ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ. ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ. ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀಟ್ ಎಕ್ಸಾಮ್ ಎಲ್ಲ ಕೂಡ ಆದ್ಮೇಲೆ ನಿಮ್ಗೆ ಎಲ್ಲಾರ್ಗೂ ಕೂಡ ಕಾಮನ್ ಆಗಿರುವಂತ 2 ಡೌಟ್ ಏನಂದ್ರೆ ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ಎಲ್ಲಾ ಕೂಡ ಅನ್ಕೊಂಡಂಗ್ ಆಗಿತ್ತು ಅಂದ್ರೆ ನೀಟ್ ರಿಸಲ್ಟ್ ಎಲ್ಲ ಕೂಡ ಈ ತಿಂಗಳಲ್ಲಿ ಬರ್ಬೇಕಾಗಿತ್ತು. ಇವಾಗ ಆಗ್ಲೇ ನೀವು ಎಲ್ಲಾರು ಕೂಡ ರೌಂಡ್ 1 ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಾಗಿತ್ತು. ಇವಾಗೆಲ್ಲ ನೀಟ್ ಎಕ್ಸಾಮ್ ಎಲ್ಲ ಆಗಿರೋದ್ರಿಂದ ನಿಮ್ಗೆ ನೀಟ್ ರಿಸಲ್ಟ್ ಬರೋದು ಕೂಡ ಸ್ವಲ್ಪ ಡಿಲೇ ಆಗ್ತಿದೆ, ಹಾಗೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಕೂಡ ಡಿಲೇ ಆಗ್ತಿದೆ. ಓಕೆನಾ? ನಿಮ್ಮ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು, ಅದನ್ನ ಅರ್ಥ ಮಾಡ್ಕೋಬಿಡಿ. ಮತ್ತೆ ಈ ಸಲ ಏನ್ ಮಾಡ್ತಾರೆ ಅಂದ್ರೆ ಕೌನ್ಸಿಲಿಂಗ್ ನ ಸ್ವಲ್ಪ ಸ್ಪೀಡ್ ಆಗಿ ನಡೆಸುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಗೆ 4 ದಿನ ಟೈಮ್ ಕೊಡಬೇಕಾಗಿತ್ತು, ಅದನ್ನ ಕಟ್ ಡೌನ್ ಮಾಡಿ 2 ದಿನ ಟೈಮ್ ಕೊಡಬಹುದು. ಈ ರೀತಿ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ನ ಕಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ನ ಮ್ಯಾಚ್ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಬ್ಯಾಚ್ ಗೆ ಅವ್ರು ರೆಡಿ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ಸ್ಗೆ. ಮತ್ತೆ ನಿಮ್ಗೆ ಮೆಡಿಕಲ್ ಎಕ್ಸಾಮ್ ಎಲ್ಲ ಫಸ್ಟ್ ಇಯರ್ ಎಲ್ಲ ಕೂಡ ಡಿಲೇ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಕಾಡೆಮಿಕ್ ಕ್ಯಾಲೆಂಡರ್ಗೆ ಅದು ಇಶ್ಯೂ ಆಗುತ್ತೆ ಅನ್ನೋದಕ್ಕೋಸ್ಕರ ಕೌನ್ಸಿಲಿಂಗ್ ನ ಸ್ಪೀಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇಂಟರ್ ಡೈರೆಕ್ಟರ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದರೆ ನೀಟ್ ರಿಸಲ್ಟ್ ನ ಸ್ವಲ್ಪ ಬೇಗ ಬಿಡ್ತೀವಿ, ಯಾಕೆಂದ್ರೆ ಅಕಾಡೆಮಿಕ್ ಕ್ಯಾಲೆಂಡರ್ಗೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಅಂತ ಹೇಳಿದ್ರೆ. ಹಾಗಾದ್ರೆ ನಿಮ್ಮ ನೀಟ್ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ನೀಟ್ ರಿಸಲ್ಟ್ ನ ಬಿಡಕ್ಕೆ ಎಕ್ಸಾಮ್ ಆದ್ಮೇಲೆ 30 ದಿನ ಟೈಮ್ ನ ತಗೋತಿದ್ರು. ಆದ್ರೆ ಆ ಒಂದು ಟೈಮ್ ನ ಇವಾಗ ಕಟ್ ಡೌನ್ ಮಾಡಿ ನಿಮ್ಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಎಲ್ಲ ಮ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಒಂದು 20 ದಿನಕ್ಕೆ ಅಥವಾ 25ನೇ ದಿನಕ್ಕೆ ನಿಮ್ಗೆ ನೀಟ್ ರಿಸಲ್ಟ್ ನ ಬಿಡಬಹುದು. ಅಂದ್ರೆ ಜುಲೈ 10ನೇ ತಾರೀಕು ಆದ್ಮೇಲೆ ನಿಮ್ಗೆ ನೀಟ್ ರಿಸಲ್ಟ್ ಯಾವಾಗ ಬೇಕಾದ್ರೂ ಕೂಡ ಬರ್ಬೋದು. ಜುಲೈ 10ರಿಂದ 20ನೇ ತಾರೀಕು ಒಳಗಡೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ನೀಟ್ ರಿಸಲ್ಟ್. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.